ಆತ್ಮೀಯ ಸ್ಪರ್ಧಾರ್ಥಿಗಳೇ ಹಾಗೂ ವಿದ್ಯಾರ್ಥಿಗಳೇ, ಇವತ್ತು ನಾನು ನಿಮ್ಮೊಂದಿಗೆ ಒಂದು ಹೊಸ ವಿಚಾರ ಹಂಚಿಕೊಳ್ಳಲಿಕ್ಕೆ ಬಂದಿದ್ದೇನೆ. ಒಂದಿನ ಸಚಿನ್ ತೆಂಡೂಲ್ಕರ್ ಅವರು ಕ್ರಿಕೆಟ್ ಆಟ ಆಡ್ತಾ ಇದ್ರು. ಅಲ್ಲಿ ಸ್ಟೇಡಿಯಂನಲ್ಲಿ 10,000 ಜನ, ಲಕ್ಷ ಜನ ಅಲ್ಲಿ ಇದ್ರು. ಎಲ್ಲರೂ ಒಂದೇ ಘೋಷವಾಕ್ಯ ಸಚಿನ್ 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 ಅಂತೇಳಿ ಕೂಗ್ತಾ ಇದ್ರು. ಆಮೇಲೆ ಸಚಿನ್ ಅವರು ಇನ್ನೇನು ಒಂದು ಬಾಲ್ ಪಡೆದ್ರೆ ಅವರು ಸೆಂಚುರಿ ಮಾಡುವಂತ ಒಂದು ಸಂದರ್ಭ ಇತ್ತು. ಅವರು ಸೆಂಚುರಿ ಮಾಡೋದಿದ್ರೇನು ಅಂತ ಸಂದರ್ಭದಲ್ಲಿ ಲಕ್ಷ ಜನ ಎಲ್ಲ ಸಚಿನ್ 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 ಅಂತೇಳಿ ಉದ್ಘೋಷಗಳನ್ನ ಹಾಕ್ತಾ ಇದ್ರು. ಆದರೆ ಸಚಿನ್ ಮಾತ್ರ ಒಂದು ಬಾಲ್ ಹೊಡೆದ್ರೆ ಸೆಂಚುರಿ ಮಾಡುವಂತ ಒಂದು ಸಂದರ್ಭ ನಿರ್ಮಾಣ ಆಗಿತ್ತು. ಲಾಸ್ಟ್ ಒಂದು ಬಾಲ್ ಇತ್ತು, ಒಂದೇ ರನ್ನದ ಅವಶ್ಯಕತೆ ಇತ್ತು. ಅವರು ಸೆಂಚುರಿ ಮಾಡುವವರಿದ್ರು. ಆ ಕಡೆಯಿಂದ ಲಸಿತ್ ಮಾಲಿಂಗ ಅಂತೇಳಿ ಈತ ಒಬ್ಬ ಶ್ರೀಲಂಕಾದ ವೇಗದ ಬಾಲರ್. ಅವರು ಬಾಲ್ ಹಾಕ್ತಾ ಇದ್ರು, ಇವರು ಬ್ಯಾಟಿಂಗ್ ಮಾಡ್ತಾ ಇದ್ರು. ಆ ಕಡೆಯಿಂದ ಬಾಲ್ ಬಂದಾಗ ಇವರು ಹೊಡಿತಾರೆ, ರನ್ ತೆಗಿತಾರೆ. ಅದು ಲಾಸ್ಟ್ ಬಾಲ್ 6 ಹೋಗ್ತದೆ. ಅವರು 105 ರನ್ಗಳನ್ನು ತೆಗೆದು ಸೆಂಚುರಿ ಮಾಡ್ತಾರೆ. ಆಮೇಲೆ ಎಲ್ಲ ಆಟ ಮುಗಿತು. ಸಚಿನ್ ಅವ್ರನ್ನ ಕರೆದ ಅಲ್ಲಿರ್ತಕ್ಕಂಥ ನಿರೂಪಕರು ಕೇಳ್ತಾರೆ, ಇಂಟರ್ವ್ಯೂವರ್ ಕೇಳ್ತಾರೆ, ಅಲ್ಲ ರೀ, ಒಂದೇ ಒಂದು ಬಾಲು ಇತ್ತು, ಆಮೇಲೆ ಸೆಂಚುರಿಗೆ ಒಂದೇ ರನ್ನುದು ಅವಶ್ಯಕತೆ ಇತ್ತು, ಹೇಗೆ ಹೊಡೆದ್ರಿ ನೀವು ಅಂತ ಕೇಳ್ತಾರೆ. ಅಷ್ಟು ಜನ ಅಲ್ಲೆಲ್ಲ ನಿನ್ನ ಡಿಸ್ಟರ್ಬ್ ಮಾಡುವಂತ ಲಕ್ಷ ಜನ ಸಚಿನ್ ಸಚಿನ್ ಅಂತೇಳಿ ಆ ರೀತಿ ಸೌಂಡ್ ಮಾಡ್ತಾ ಇದ್ರು. ಆ ರೀತಿ ಕ್ರೌಡ್ನೊಳಗ ಅಂತ ಒಂದು ಗಿಜಿಗುಡುವಂತಹ ಧ್ವನಿಯಲ್ಲಿ ನೀವು ಹೇಗೆ ಆ ರನ್ ಹೊಡ್ಯಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದಾಗ ಸಚಿನ್ ಒಂದು ಬ್ಯೂಟಿಫುಲ್ ಮಾತು ಹೇಳ್ತಾರೆ. ಆ ಮಾತು ಬಹಳಷ್ಟು ಮುಖ್ಯ ಆಗ್ತದೆ. ನಿಮಗ ಬಹಳಷ್ಟು ಪ್ರೇರಣಾದಾಯಕವಾದಂತಹ ಮಾತು ಅದು. ಅವ್ರು ಹೇಳ್ತಾರೆ, ಐ ಡೋಂಟ್ ಸಿ ದ ಆಡಿಯನ್ಸ್, ನಾನು ಯಾರನ್ನೂ ನೋಡುವುದಿಲ್ಲ, ನಾನು ಆಡಿಯನ್ಸ್ ನೋಡಂಗಿಲ್ಲ, ಯಾರು ನೋಡಂಗಿಲ್ಲ. ಐ ಸಿ ದ ಓನ್ಲಿ ಬಾಲ್ ಅಂತ. ನಾನೇನು ನೋಡ್ಬೇಕಾದ್ರೆ ಬರೀ ಬಾಲ್ ಅಷ್ಟೇ ನೋಡ್ತೀನಿ, ನಾನು ಬಾಲರ್ ನೋಡಂಗಿಲ್ಲ, ಅಲ್ಲಿರ್ತಕ್ಕಂಥ ಅಷ್ಟು ಜನ ಆಡಿಯನ್ಸ್ ನೋಡಂಗಿಲ್ಲ, ನನಗೆ ಇನ್ನೇನು ಕೇಳೋದು ಕಾಣೋದು ಓನ್ಲಿ ಬಾಲ್ ಅಷ್ಟೇ ಕಾಣ್ತೈತಿ ಅಂತ ಹೇಳಿದ್ರಂತೆ. ಹಾಗಾಗಿ ಅವರು ಆ ಬಾಲನ್ನು 6 ಹೊಡೆಯುವಂತಾಯ್ತು ಅಂತೇಳಿ ಇಂಟರ್ವ್ಯೂವರ್ ಮುಂದೆ ಇವರು ಹೇಳಿದರು. ಇದನ್ನು ಕೇಳಿದಾಗ ನಮಗೆ ಏನು ಅನಿಸ್ತದೆ ಹೇಳಿ? ಏಕಾಗ್ರತೆ ಇರಲಿಲ್ಲ ಅಂತಂದ್ರೆ ನಾವೇನು ಮಾಡೋಕ್ಕಾಗಂಗಿಲ್ಲ ಅಂತೇಳಿ ಈ ಮಾತು ಸ್ಪಷ್ಟತೆಯನ್ನು ನೀಡ್ತದೆ. ಸೊ ಹಾಗಾಗಿ ನೀವು ಹೆಚ್ಚು ಏಕಾಗ್ರತವಾಗಿ ಅಥವಾ ಏಕಾಗ್ರತೆಯಿಂದ ಫೋಕಸ್ಡ್ ಆಗಿ ಹೆಚ್ಚು ನಾವು ಏಕಾಗ್ರತೆಯನ್ನು ಗಳಿಸಿ, ಅಥವಾ ಓದ್ತಾ ನಾವು ಏಕಾಗ್ರತೆಯನ್ನು ಗಳಿಸಿಕೊಂಡು ಒಂದು ವಿಷಯದಲ್ಲಿ ಹೆಚ್ಚು ಪರಿಣಿತಿಯನ್ನು ಪಡೆದು ಬರುವಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಜಯ ಸಾಧಿಸಲಿಕ್ಕೆ ಏಕಾಗ್ರತೆ ಹೆಲ್ಪ್ಫುಲ್ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಶುಭ ಸಂಜೆ.